ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪ್ಯಾರಾಲಿಸಿಸ್ ಆಗೋಗಿದೆ ಅಂತ ಆ ರೀತಿಯಾಗೆಲ್ಲ ಬಿಂಬಿಸಿದ್ದಾರೆ. ಮತ್ತು ಒಂದು ಕಂಪನಿಯ ಒಂದು ಬೇಡಿಕೆ ಆಧಾರದ ಮೇಲೆ ಮತ್ತು ಅವರು ಒಂದು ಖಾಸಗಿ ಕಂಪನಿ ತೊಗೊಂಡಿರ್ತಕ್ಕಂಥ ಕ್ರಮದ ಮೇಲೇ ವಿರೋಧ ಪಕ್ಷದವರು ಅದನ್ನು ರಿಯಾಕ್ಟ್ ಮಾಡಿದ್ದಾರೆ. ನಾನು ಅದಕ್ಕೇನು ಟೀಕೆ ಅವ್ರು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಂತಿಮವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಆ ಕಂಪನಿಯವ್ರು ಏನೇ ಹೇಳಲಿ ನಾವು ಏನಾದರೂ ನಾವೇನು ಮಾಡಿದ್ರು ಕೂಡ ಅದು ಅಂತಿಮವಾಗಿ ಜನರಿಗೆ ತೊಂದರೆ ಆಗಬಾರ್ದು. ಈಗ ಈ CTMR ವಿಚಾರದಲ್ಲಿ ಅವರು ಸ್ಥಗಿತ ಮಾಡಿರುವಂಥದ್ದು ನಮಗೆ ಸುಮಾರು 140 ಕೋಟಿ ರೂಪಾಯಿ ಬಾಕಿ ಬೇಕಾಗಿದೆ ಅಂತ ಹೇಳಿರುವಂಥದ್ದು. ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವೇ ಇಲ್ಲ. 140 ಕೋಟಿ ರೂಪಾಯಿ ಕೊಡೋಕ್ಕೆ ಆಗೋದಿಲ್ಲ ಅಂತಲೇ ನಾವು ಅವ್ರಿಗೆ ಹೇಳಿದ್ದೀವಿ. ಅಷ್ಟು ಕೊಡೋಕ್ಕೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದೀವಿ. ಮತ್ತು ಇದೇನು ಅವ್ರು ಕೇಳ್ತಾ ಇರುವಂಥದ್ದು ಡ್ಯೂಸು 2019ನೇ ಇಸ್ವಿಯಿಂದ ಅವರು ಲೆಕ್ಕ ಹಾಕಿ ಅಷ್ಟು ಡ್ಯೂಸ್ ಎಲ್ಲ ಅವರು ಕೇಳ್ತಾ ಇರುವಂಥದ್ದು. ಅದು ಅವರು ಕಳೆದ 1-2 ವರ್ಷದಿಂದ ಕೇಳ್ತಾ ಇದ್ದಾರೆ. ನಾವು ಅದಕ್ಕೆ ನಮ್ಮ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಕೊಡೋಕ್ಕಾಗಲ್ಲ ಅಂತ ನಾವು ಹೇಳಿದ್ದೀವಿ. ಮುಖ್ಯವಾಗಿ ಈ PPP ಮಾಡೆಲ್ ಅಡಿಯಲ್ಲಿ ಈ ಕಂಪನಿ ನಡೆಸ್ತಾ ಇರತಕ್ಕಂಥದ್ದು ಈಗ ಸ್ಥಗಿತ ಮಾಡಿದ್ದಾರೆ. ಆದರೂ ಕೂಡ ನಾವು ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ ಮತ್ತು ಬಹುತೇಕ ಕಡೆ ಈಗಾಗಲೇ ಚಾಲುವಾಗಿದೆ. ಕೋಲಾರ್ನಲ್ಲೂ ಕೂಡ ಪರ್ಯಾಯವಾದಂಥ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಬಹುಶಃ ನಾಳೆ ಇಷ್ಟೊತ್ತಿಗೆ ಈ ಎಲ್ಲ 13 ಇದು ಇಡೀ ರಾಜ್ಯಾದ್ಯಂತ ಏನಲ್ಲ 13 ಆಸ್ಪತ್ರೆಗಳಲ್ಲಿ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಾಳೆ ಇಷ್ಟೊತ್ತಿಗೆ ಎಲ್ಲ ಕಡೆ ಆಗಿರ್ತದೆ. ಸೊ ಸಾರ್ವಜನಿಕರಿಗೆ CT ಸ್ಕ್ಯಾನ್ ತೊಗೊಳ್ಳೋದಕ್ಕಾಗಲಿ MRI ಸ್ಕ್ಯಾನ್ ತೊಗೊಳ್ಳೋಕ್ಕಾಗಲಿ ಅವ್ರು ಬೇರೆ ಕಡೆ ಹೋಗಿ ತೊಗೋಬೋದು. ಮತ್ತು ಅದಕ್ಕೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಏನಿಲ್ಲ. ನಾವು ಈಗ ಇನ್ನೂ ಕೇಂದ್ರದಿಂದ NHM ಹಣ ಬಂದಿಲ್ಲ ನಮಗೆ. ಆದರೂ ಕೂಡ ಅದರ ಬಗ್ಗೆ ನಾನೇನು ದೊಡ್ಡ ರಾಜಕೀಯ ಮಾಡ್ತಾ ಇಲ್ಲ. ಅದು ನಾಳೆ ಅಥವಾ ನಾಳಿದ್ದು ಅಥವಾ ಮುಂದಿನ ತಿಂಗಳು ಬರ್ಬೋದು. ಅದೇ ಸರ್ಕಾರದಿಂದಲೇ ನಮ್ಮ ರಾಜ್ಯದ ಹಣದಿಂದಲೇ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ, ಕೊಡ್ತಾ ಇದ್ದೀವಿ. ಅದರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಆದರೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಈಗ ಅಶೋಕ್ ಅವರು ಭಾಳ ವಕಾಲತ್ ವಹಿಸ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಏನು ಕೇಳ್ದೆಲ್ಲ ಕೊಟ್ಬಿಡ್ಬೇಕು ನಾವು. ಮತ್ತು ರಾಜ್ಯದ ಹಣ ಬೊಕ್ಕಸಕ್ಕೆ ನಷ್ಟ ಆದರೂ ಕೂಡ ಕೊಟ್ಬಿಡ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ರೆ ಅಥವಾ ಆ ರೀತಿಯಾದ ಅರ್ಥದಲ್ಲಿ ಹೇಳಿದ್ರೆ ಅದು ನಾವು ಒಪ್ಕೊಳ್ಳೋಕ್ಕೆ ತಯಾರಾಗಿಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ನಾನೆಲ್ಲ ಮಾಹಿತಿ ಕೊಡ್ತೀನಿ. ನಾನು ಪತ್ರಿಕಾಗೋಷ್ಠಿಯನ್ನೇ ಕರೆದಿದ್ದೆ. ಹಿಂದೆ ಇದೇ ಏನು ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ಪ್ರತಿ ದಿವಸ ನಾನು ಏಪ್ರಿಲ್, ಮೇ, ಜೂನ್, ಜುಲೈ 2024ನೇ ಇಸ್ವಿ ಆ 4 ತಿಂಗಳ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅದು ಹಿಂದಿನ ತೊಗೊಳ್ತಾ ಇಲ್ಲ. ಪ್ರತಿ ದಿವಸ ಆ್ಯಾವ್ರೇಜ್ ಆಗಿ 63 ಸ್ಕ್ಯಾನ್ ತೊಗೊಳ್ತಾಯಿದ್ರು. 63 CT ಸ್ಕ್ಯಾನ್ಗಳನ್ನು ಪ್ರತಿ ದಿವಸ ಮಾಡ್ತಾಯಿದ್ರು. ಆಮೇಲೆ ನಾವು ಇದನ್ನು ನೋಡಿದ ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಯಾಕೆ ಇಷ್ಟೊಂದು ಆಗ್ತಾಯಿದೆ ಅಂತೇಳಿ ನಾವೆಲ್ಲ ಸ್ವಲ್ಪ ವಿಚಾರಣೆ ಮಾಡಿದಾಗ ನಮಗೆ ಅನುಮಾನಗಳು ಬಂತು. ಆಮೇಲೆ ಒಂದು ಸುತ್ತೋಲೆ ಓಡಿಸ್ದು. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಸ್ಕ್ಯಾನ್ಗಳನ್ನು ಮಾಡಬೇಕಾದ್ರೆ ನೀವು ಬೇರೆ ಬೇರೆ ಸೆಗ್ಮೆಂಟ್ ತೊಗೊಂಡು ಸ್ಕ್ಯಾನ್ ಮಾಡಬಾರ್ದು. ಒಂದೇ ಸಲ ಒಂದು ಬಾಡಿ ಸ್ಕ್ಯಾನ್ ತೊಗೊಂಡಾಗ ಪೂರ್ತಿಯಾಗಿ ಒಂದೇ ಸಲ ತೊಗೋಬೇಕು ಅಂತೇಳಿ ಅನೇಕ ಬೇರೆ ಬೇರೆ ನಾವು ಮಾನದಂಡ ಇಟ್ಟು ಇದೇ ಪ್ರಕಾರ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಅದರ ನಂತರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು. ಆ ಆದೇಶ ಆಗಿ ಆಗಸ್ಟ್ ತಿಂಗಳಿಗೆ, ಜುಲೈಯಲ್ಲಿ ಸರಾಸರಿ 63 ಇತ್ತು ಜುಲೈಯಲ್ಲಿ. ಆಗಸ್ಟಿಂದ ನವಂಬರ್ಗೆ 49ಗೆ ಇಳೀತು. ಆಯಿತಾ. ಆಮೇಲೆ ನಾವೇನು ಮಾಡೋದು, ಸ್ಯಾಸ್ಟ್ ಮುಖಾಂತರ ನಿಮ್ಗೆ ಹಣ ಪಾವತಿ ಆಗಬೇಕು ಅಂತೇಳಿ ನಾವು ನವಂಬರ್ ತಿಂಗಳಲ್ಲಿ ಇನ್ನೊಂದು ಆದೇಶ ಮಾಡೋದು. ಅಂದರೆ ಅದಕ್ಕೆ ಡಾಕ್ಟ್ರು ಸರ್ಟಿಫೈ ಮಾಡಬೇಕು ಯಾವ ಕಾರಣಕ್ಕೆ ಸ್ಕ್ಯಾನ್ ತೊಗೊಳ್ಬೇಕು